ಸದ್ಯಕ್ಕೆ ನನಗೆ ಬೇಕಾಗಿದ್ದು ಟ್ರಂಪ್ ಮಾತಿನ ಮರ್ಮ ಏನಿರಬಹುದು ಅಂದ್ರೆ ವಿಶ್ವಶಾಂತಿಯ ಮಂತ್ರವನ್ನ ಪಠಿಸುವಷ್ಟು ಬದಲಾವಣೆ ಯಾಕಾಯ್ತು ಅಂತ ಹೇಳಿ ನಾನು ಪ್ರೇಮ್ ಶೇಖರ್ ಸರ್ ಹತ್ರನೂ ಕ್ವಿಕ್ ರಿಯಾಕ್ಷನ್ ತಗೊಳ್ತೀನಿ. ಸರ್, ದೇರ್ ವಿಲ್ ಆಲ್ವೇಸ್ ಬಿ ಅದರ್ಸ್ ಸೈಡ್ ಆಫ್ ದ ಸ್ಟೋರಿ ಅಂತ ಹೇಳಿ. ಈಗ ಜಾಗತಿಕ ಮಟ್ಟದಲ್ಲಿ ಒತ್ತಡ, ಆಂತರಿಕವಾಗಿ ಅಮೆರಿಕಾದಲ್ಲೂ ಕೂಡ ಜನರ ಕೆಲ ಪ್ರೊಟೆಸ್ಟ್ಗಳು, ಹಾಗೆ ಪೊಲಿಟಿಕಲಿ ಸ್ಪೀಕಿಂಗ್ ಆಲ್ಸೋ ಟ್ರಂಪ್ಗೆ ವಿರೋಧವಾಗ್ತಾ ಇದ್ದಿದ್ದು, ರಾಜಕೀಯವಾಗಿ ಇರ್ತಕ್ಕಂಥ ಒತ್ತಡ, ಇದೆಲ್ಲ ಒನ್ ಸೈಡ್ ಆಯ್ತು ಸರ್. ಇನ್ನೊಂದೇನಾದ್ರೂ ಇದೆಯಾ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು? ಇರಾನ್ ಕೂಡ ಓಕೆ ವಿ ಆರ್ ರೆಡಿ ಫಾರ್ ದ ಟಾಕ್ಸ್ ಅನ್ನೋ ಹಂತಕ್ಕೆ ಬಂದಿರ್ಲಿಕ್ಕೆ ಬೇರೆ ಏನಾದ್ರೂ ಕಾರಣಗಳು ಇರಬಹುದಾ ಅಂತ? ಟ್ರಂಪ್ ಬಗ್ಗೆ ನಾವು ಹೇಳೋದಾದ್ರೆ, ಇರಾನ್ ಎಂಥ ಒಂದು ಸ್ಥಿತಿಯನ್ನ ನಿರ್ಮಿಸ್ತು ಅಂದ್ರೆ ಟ್ರಂಪ್ಗೆ ಅದೊಂಥರ ಡೇಟ್ ಎಂಡ್. ನೋಡಿ, ಟ್ರಂಪ್ ಥ್ರೆಟನ್ ಮಾಡಿದಾಗ ನೀವು ಎಲ್ಲದಕ್ಕೂ ಒಂದು ಪವರ್ ಪ್ಲಾಂಟ್ಸ್, ಬ್ರಿಡ್ಜಸ್ ಎಲ್ಲವನ್ನು ನಾಶ ಮಾಡ್ತೀನಿ ಅಂತಂದಾಗ ಇರಾನ್ಗಿದ್ದಂತ ಒಂದು ಚಾನ್ಸ್ಗಳೇನು? ಒಂದು, ಹೌದು ನಾವು ಹಾರ್ಮುಸ್ ಅನ್ನು ಓಪನ್ ಮಾಡ್ತೇವೆ, ನಾವು ಫಿಸೈಲ್ ಮೆಟೀರಿಯಲ್ ನಿಮ್ಗೆ ಒಪ್ಪಿಸ್ಬಿಡ್ತೀವಿ, ಯುದ್ಧ ನಿಲ್ಲಿಸ್ತೀವಿ, ನಾವು ಆಕ್ಚುಲಿ ಸೀಸ್ ಫೈರ್ ರೆಡಿ ಅಂತ ಇರಾನ್ ಹೇಳ್ಬೋದಾಗಿತ್ತು. ಆದ್ರೆ ಇರಾನಿಯನ್ ಗವರ್ಮೆಂಟ್ ಮಾಡುತ್ತೇನು, 1,40,00,000 ಜನರನ್ನ ಆ ಒಂದು ಹ್ಯೂಮನ್ ಶೀಲ್ಡ್ ಆಗಿ ಎಲ್ಲ ಕಡೆ ನಿಲ್ಲಿಸ್ಬಿಡ್ತು. ಅಂದ್ರೆ ಈ ರೀತಿ ನಿಲ್ಲಿಸಿದಾಗ ಯಾವುದೇ ಪ್ರತಿದ್ವಂದ್ವಿ ಟ್ರಂಪ್ ಆಗ್ಲಿ, ಬಹುಶಃ ಇದೇಮೇನ ಅಥವಾ ಚಂಗೀಸ್ ಖಾನ್ ಆಗಿದ್ರೆ ದಾಳಿ ಮಾಡ್ತಾ ಇದ್ರೆ ಏನೋ ಹೋಗ್ಲಿ ಅಂದ್ಬಿಟ್ಟು. ಆದ್ರೆ ಒಬ್ಬ ಡೆಮೋಕ್ರೆಟಿಕ್ ಲೀಡರ್ ಯಾರೇ ಆಗಲಿ, ಈಗ ನಾವು ಅಷ್ಟೇ ಪಾಕಿಸ್ತಾನ ಮೇಲೆ ನಾವೇನಾದ್ರೂ ಅವ್ರಿಗೆ ಏರ್ ಬೇಸ್ ಮೇಲೆ ದಾಳಿ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ನಾವು ಮೊದಲೇ ಹೇಳ್ಬಿಟ್ಟಿದ್ರೆ, ಥ್ರೆಟನ್ ಮಾಡಿದ್ರೆ, ಅವ್ರ ಆ ರೀತಿ ಹ್ಯೂಮನ್ ಶೀಲ್ಡ್ ಮಾಡಿದ್ದಿದ್ರೆ ನಾವು ದಾಳಿ ಮಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಹಮಾಸ್ ಗಾಜಾದಲ್ಲಿ ಮಾಡಿದಂತ ಇದು ಅದನ್ನೇ ಇರಾನ್ ಬಹಳ ದೊಡ್ಡ ಹಮಾಸ್ದು ಗುರು ಅಲ್ವಾ ಇರಾನ್, ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಾನ್ ಮಾಡ್ತು. ಅಂದ್ರೆ ಅರ್ಥ, ಒಂದು ವೇಳೆ ಟ್ರಂಪ್ ಇನ್ನೂ ಒಂದು ಹುಚ್ಚು ಮನುಷ್ಯನಾಗಿದ್ದು ಆತ ದಾಳಿ ಮಾಡೇ ಬಿಟ್ರೆ, ಮಾಡೋದಿಲ್ಲ ಅಂತ ಗೊತ್ತಿತ್ತು ಇರಾನ್ಗೂ, ಎಲ್ರಿಗೂ ಗೊತ್ತಿತ್ತು, ಮಾಡೇ ಬಿಟ್ರೆ ತನ್ನ ಜನರು ಸಾಯಲೇಬೇಕಾದ್ರೆ ಲಕ್ಷಾಂತರ ಜನ ಸಾಯ, ಆದ್ರೆ ತನಗೇನು ತನ್ನ ರೆಜಿಮ್ ತಾನು ಉಳ್ಕೋಬೇಕು, ಇದು ಇರಾನ್ ರೆಜಿಮ್ನ ನೀತಿಯಾಗಿದ್ದ ರೀತಿ ಕಾಣುತ್ತದೆ. ಆದ್ರೆ ಟ್ರಂಪ್ ಆ ಒಂದು ಕ್ರಮಕ್ಕೆ ಹೋಗಿ, ಇದರ ಅರ್ಥ ಪೂರ್ತಿ ಟ್ರಂಪ್ ಸೀಸ್ವರ್ಗೆ ಒಪ್ಕೊಂಡಿದ್ದಾರಂತಲ್ಲ, ಆ ಒಂದು ತಡೆಗೋಡೆ ನಿರ್ಮಿಸ್ಬಿಟ್ರಲ್ಲ, ಡೆಡ್ ಎಂಡ್. ಟ್ರಂಪ್ ಇವಾಗ ಟೈಮ್ ತಗೋತಾ ಇದ್ದಾರೆ, ಇದೊಂಥರ ಚೆಸ್ನಲ್ಲಿ ಪಾನನ್ನು ಮೂವ್ ಮಾಡಿದ್ದಾರೆ, ಅಥವಾ ಮತ್ತೆ ದಾರಿ ಮುಂದಕ್ಕೆ ಹೋಗ್ತಾ ಇಲ್ಲ. ಈಗ ಮತ್ತೊಂದು ದಾರಿಯನ್ನು ಟ್ರಂಪ್ ಖಂಡಿತ ಹುಡುಕ್ತಾರೆ. ಆ ಹುಡುಕಕ್ಕೆ ಅವ್ರು ತಗೊಂಡಿರೋಂಥ ಸಮಯ ಇದು. ಇದಕ್ಕೋಸ್ಕರ ಅವರು ಬಹಳ ಅನ್ಟ್ರಂಪ್ ಬಿಹೇವಿಯರ್ ಅದು ನಾನು ಒಪ್ಕೋತೀನಿ. ಹೌದು, ಇವರು ಇರಾನಿಯನ್ ಕೊಟ್ಟಿರುವಂಥ ಒಂದು 10 ಪಾಯಿಂಟ್ಸ್ ಇದೆಯಲ್ಲ, ಅದು ವರ್ಕೆಬಲ್, ಅದು ನಾವು ಡಿಸ್ಕಸ್ ಮಾಡ್ತೀವಿ, ಪಾಕಿಸ್ತಾನದಲ್ಲಿ ಮಾತಾಡ್ತೀವಿ, JD ವ್ಯಾನ್ಸ್ ಕಳಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಅರ್ಥ, ಟ್ರಂಪ್ ಮತ್ತೊಂದು ದಾರಿಯನ್ನ, ಇನ್ನೊಂದು ಬಹಳ ಪರಿಣಾಮಕಾರಿಯಾದ ದಾರಿಯನ್ನ ಟ್ರಂಪ್ ಹುಡುಕ್ತಾ ಇದ್ದಾರೆ. ಆ ಸೂಚನೆ ಇವತ್ತೇ ಅವರು ಕೊಟ್ಟು ಆಯಿತು. ಈ ಒಂದು ನೆಗೋಷಿಯೇಷನ್ ಫೇಲ್ ಆದರೆ ಹಿಂದಿಗಿಂತ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತೀವಿ ಅಂತ ಹೀಗಾಗಿ ಟ್ರಂಪ್ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಡೆಡ್ ಎಂಡ್ ಆಗಿತ್ತು. ಆದ್ರೆ ಈ ಸೀಸ್ ಫೈರ್ ಹೋಲ್ಡ್ ಆಗೋದಿಲ್ಲ, ಯಾಕಂದ್ರೆ ಯಾರು ಇದ್ರ ಬಗ್ಗೆ ಪ್ರಾಮಾಣಿಕರಾಗಿಲ್ಲ. ಇರಾನಿಂದ UAE ಮೇಲೆ ಎಲ್ಲ ಕಡೆ ಆಕ್ಚುಲಿ ಮಿಸೈಲ್ ದಾಳಿಗಳು ಆಗ್ತಾನೆ ಇವೆ. ಮತ್ತೆ ಇಸ್ರೇಲ್ ಅಂತೂ ಲೆಬನಾನ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ ಇದೆ. ಹೀಗಾಗಿ ಇದು 22 ವಾರಗಳು ನಡೆಯೋದು ಸಹ ನನಗೆ ಅನುಮಾನ. ಎಸ್ ಮ್ಯಾಮ್. ಓಕೆ ಸರ್, ಐ ವಿಲ್ ಕಮ್ ಬ್ಯಾಕ್ ಟು ಯು. ಈಗ ಉಮರ್ ಶರೀಫ್ ಸರ್, ಇರಾನ್ ಕಡೆಯಿಂದ ಬರ್ತಾ ಇದ್ದ ಹೇಳಿಕೆಗಳೆಲ್ಲ ಹೆಂಗಿತ್ತು? ಒಂದ್ ಕಡೆ ಬೆದರಿಕೆ ಹಾಕ್ತಾರೆ, ಸರ್ವನಾಶ ಮಾಡ್ತೀನಿ ಅಂತ ಹೇಳಿ, ಮತ್ತೊಂದ್ ಕಡೆಯಲ್ಲಿ ಮಾತುಕತೆ ನಡೆಸೋಣ, ಶಾಂತಿ ಅಂತ ಹೇಳಿ ಹೇಳ್ತಾರೆ. ಇಂಥ ಅಮೆರಿಕವನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಇಸ್ರೇಲ್ ಹಾಗೆ ಅಮೆರಿಕ ಕ್ಲಿಯರ್ ಕಟ್ ಆಗಿ ಅಂತಾರಾಷ್ಟ್ರೀಯ ನಿಯಮಗಳನ್ನ, ಕಾನೂನನ್ನ ಗಾಳಿಗೆ ತೂರ್ತಾ ಇದ್ದಾರೆ. ಇಂಥವರ ಕಂಡೀಷನ್ಗೆ ನಾವ್ ಯಾಕೆ ಕೇಳಬೇಕು ಅಂತ ಇದ್ದ ಇರಾನ್ ಕೂಡ ಈಗ ಓಕೆ ನಾವು ಮಾತುಕತೆ ನಡೆಸುವ ಹಂತದಲ್ಲಿ ಇದ್ದೇವೆ ಅನ್ನೋ ಹಂತಕ್ಕೆ ಬಂದಿದೆಯಾ? ಯಾಕಂದ್ರೆ ಇನ್ನು ಎಷ್ಟು ದಿನ ಸರ್ವೈವ್ ಆಗಬಹುದು ಇರಾನ್ ಅನ್ನೋ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ. ಒಂದ್ ಕಡೆ ಅಮೆರಿಕ ಹೇಳ್ತಿದ್ದಾರೆ ನಾವು ಆಲ್ಮೋಸ್ಟ್ ಎಲ್ಲರನ್ನ ಕೂಡ ಹೊಡೆದಾಗಿದೆ, ನಮ್ಮ ಮಿಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೀಗಿರುವಾಗ ಇರಾನ್ ನಿಜವಾಗ್ಲೂ ಇನ್ನೆಷ್ಟು ದಿನ ವಿತ್ಹೆಲ್ಡ್ ಮಾಡಬಹುದು ಯುದ್ಧವನ್ನ? ಸೊ ಇರಾನ್ಗೂ ಕೂಡ ಅಂತದೊಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆಯಾ ಅಂತ ಹೇಳಿ. ಇವಾಗ ಇರಾನ್ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಅವ್ರು ಏನು ಹೇಳ್ತಾರಂದ್ರೆ, ವಿ ಆರ್ ಲುಕಿಂಗ್ ಅಟ್ ವಿತ್ ಡಿಸ್ಟ್ರಸ್ಟ್, ಅಂದ್ರೆ ನಂಬಿಕೆ ಇಲ್ಲದೆ ಈ ಮಾತುಕತೆಗೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅದು. ಅಂದರೆ ಅವ್ರಿಗೂ ಗೊತ್ತಾಗಿದೆ ಈ ಟ್ರಂಪ್ ಇವತ್ತು ಒಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ ಅಂತ. ನೋಡಿ, ನಿನ್ನೆ ಅವ್ರು ಹಾಕಿರುವ ಒಂದು ಟ್ವೀಟ್ ನೋಡಿದ್ರೆ ಅದು ಹೆಂಗಿತ್ತು ಅಂದರೆ ಭಯಂಕರವಾಗಿತ್ತು. ನಾವು ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತೀವಿ ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡಂಗಿದ್ದಾರೆ ಅಂತ. ಅದೇ ಸ್ಟೋನೇಜು. ಮತ್ತೆ ಏನಂದರೆ ನನ್ನ ಅರ್ಥ ಪ್ರಕಾರ ಏನಂದರೆ ಅದು ನ್ಯೂಕ್ಲಿಯರ್ ವೆಪನ್ಸ್ ಹಾಕುವ ರೀತಿಯಲ್ಲಿ ಇತ್ತು ಮೆಸೇಜು. ಬಟ್ ಬೆಳಗ್ಗೆ ನೋಡಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಸೀಸ್ ಫೈರು. ಸೊ ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಾಗ್ತಿಲ್ಲ, ನಾಳೆ ಬೇರೆ ರೀತಿನೇ ಇರುತ್ತೆ ಮೆಸೇಜು. ಸೊ ಆ ಮನುಷ್ಯನ ಜೊತೆಗೆ ಏನು ಮಾತಾಡೋಕ್ಕಾಗುತ್ತೆ? 10 ಪಾಯಿಂಟ್ಸ್ಗೆ ನಾವು ಸಿದ್ಧವಾಗಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ, ಹಾರ್ಮೋನ್ಸ್ ಅನ್ನ ಹಾಗೆ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀವಿ ಅಂತ ಇದೆ.
ಇರಾನ್ ಹೇಳ್ತಿರೋದು. ಅದಕ್ಕೆ ಹೆಂಗ್ ಒಪ್ಪಿಗೆ ಕೊಡಕ್ಕಾಗತ್ತೆ? ಸೊ ಮತ್ತೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ಗೆ ನಾವು ತಡೆ ಮಾಡಲ್ಲ ಅಂತ ಒಂದು ಇದಕ್ಕೂ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಯುದ್ಧ ಮಾಡುವ ಕಾರಣವೇ ಅದೇ ಆಗಿತ್ತಲ್ಲ, ನ್ಯೂಕ್ಲಿಯರ್ ವೆಪನ್ಸ್ ಎನ್ರಿಚ್ಮೆಂಟ್ ಮಾಡಬಾರದು ಅಂತ ಹೇಳುವ ಒಂದು ಸ್ಟೇಟ್ಮೆಂಟ್ ಮೂಲಕ ಅವರು ಯುದ್ಧವನ್ನು ಪ್ರಾರಂಭಿಸಿದ್ರು. ಇವಾಗ ಏನಂದ್ರೆ ನ್ಯೂಕ್ಲಿಯರ್ಗೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ವಾಟ್ ಈಸ್ ದ ಹೋಲ್ ಅಜೆಂಡಾ? ಅಂದ್ರೆ ಅಜೆಂಡವೇ ಇಲ್ಲದೆ ನಾವು ಬಂದು ಯುದ್ಧ ಮಾಡ್ತಿದ್ದೇವೆ ಅಂತ ಅವ್ರು ಭಯಂಕರವಾಗಿ ಓಪನ್ ಆಗಿ ಮಾತಾಡ್ತಿದ್ದಾರೆ. ಸೊ ಇದರಲ್ಲಿ ಏನಂದ್ರೆ ಟ್ರಂಪ್ ಮೋಸ್ಟ್ಲಿ ಈ ವಿರಾಮಕ್ಕೆ ಬೆಲೆನೇ ಕೊಡಲ್ಲ. ನೀವು 14 ದಿನ ಅಂತ ಹೇಳ್ತಿರಲ್ಲ, ಇನ್ನು 4 ದಿನದಲ್ಲಿ ಯುದ್ಧ ಕೂಡ ಪ್ರಾರಂಭ ಆಗ್ಬೋದು. ನೋಡಿ, ಯುದ್ಧ ಏನಂದ್ರೆ ಇವ್ರ ಜೊತೆಗೆ ಇದ್ದವರು ಇಸ್ರೇಲ್, ಇವರು ಒಡಂಬಡಿಕೆಗೆ ಸಿದ್ಧವಾಗಿದ್ರೆ ಇಸ್ರೇಲ್ ಕೂಡ ಅದಕ್ಕೆ ಭಾಗಿಯಾಗಿರಬೇಕು. ಬಟ್ ಇಸ್ರೇಲ್ ಬಂದು ಇವಾಗ ಲೆಬನನ್ ನಲ್ಲಿ ದಾಳಿ ಮಾಡ್ತಿದೆ. ಸೊ ಎಲ್ಲಿದೆ ಇಲ್ಲಿ ಯುದ್ಧದ ವಿರಾಮ? ಅರ್ಥ ಆಗ್ತಿಲ್ಲ. ಅಂದ್ರೆ ನಾವು ಇಬ್ರು ಸೇರ್ಕೊಂಡು ಒಬ್ಬನ ಹೊಡಿಬೇಕಂದ್ರೆ ವಿರಾಮ ಅಂತ ಹೇಳಿದ್ರೆ ಇಬ್ರು ನಿಲ್ಸ್ಬೇಕು. ಒಬ್ಬ ಹೊಡಿತಾನೆ ಇರ್ತಾನೆ, ಇನ್ನೊಬ್ಬ ನಿಂತ್ಕೊಂಡು ಬಿಟ್ರೆ ಅದ್ರಲ್ಲಿ ಏನಿದೆ ವಿರಾಮ? ಈಗ 10 ನಿಮಿಷಕ್ಕೆ ಮುಂಚೆ ಡಿಬೇಟ್ ಪ್ರಾರಂಭ ಆಗೋ 10 ನಿಮಿಷಕ್ಕೆ ಮುಂಚೆ ಅಲ್ ಜಜೀರಾ ರಿಪೋರ್ಟ್ ಮಾಡ್ತಾ ಇತ್ತು, ಬೈರೂತ್ ಮೇಲೆ ಮತ್ತೆ ಇಸ್ರೇಲ್ ಬಾಂಬ್ ಮಾಡ್ತಾ ಇದೆ ಅಂತ ಹೇಳಿ. ನೋಡಿ ಇವಾಗ ನೋಡಿ, ಇನ್ನೊಂದು ಹಾಸ್ಯಾಸ್ಪದ ವಿಷಯ ಏನಂದ್ರೆ ಇದಕ್ಕೆ ಶಾಬಾಜ್ ಶರೀಫ್ ಅವರು ಬಂದು ಏನೋ ವಿಶ್ವಗುರು ತರ ಅವ್ರ ಮುಂದೆ ಬಂದು ಮೀಡಿಯೇಟ್ ಮಾಡಕ್ ಬಂದಿದ್ದಾರಂತೆ. ನೋಡಿ, ರಮದಾನಿನ ವೇಳೆಯಲ್ಲಿ ಅಫ್ಘಾನಿಸ್ತಾನಲ್ಲಿ ದಾಳಿ ಮಾಡಿ 200 ಸಿವಿಲಿಯನ್ಸ್ ಸತ್ತೋಗಿದ್ದಾರೆ. ಈ ಪಾಕಿಸ್ತಾನಿ ಗವರ್ಮೆಂಟ್ ಇವ್ರು ಮಾಡುವಂತಹ ಈ ಜಿನೋಸೈಡ್ ಬಗ್ಗೆ ಯಾರು ಮಾತಾಡ್ತಾರೆ? ಈ ಒಬ್ಬ ವಾರ್ ಕ್ರಿಮಿನಲ್ ಇನ್ನೊಬ್ಬ ವಾರ್ ಕ್ರಿಮಿನಲ್ಗೆ ಸಹಾಯ ಮಾಡ್ತಾನಂತೆ. ಅಂದ್ರೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನಿಗೆ ಸಹಾಯ ಮಾಡೋದು. ನೋಡಿ, ಆಕ್ಚುಲಿ ಇದೇನಂದ್ರೆ ಇದೆಲ್ಲ ಬಂದು ಆಪ್ಟಿಕ್ಸ್ ಮ್ಯಾನೇಜ್ಮೆಂಟ್ ಅಷ್ಟೇ ಆಗಿರೋದು. ವಾಟ್ ಈಸ್ ದ ಪೊಸಿಷನ್ ಆಫ್ ಪಾಕಿಸ್ತಾನ್ ಇನ್ ಕಂಪ್ಯಾರಿಸನ್ ಟು ಇಂಡಿಯಾ? ಎಕನಾಮಿಕಲಿ ಇಟ್ ಇಸ್ ನಾವೇ ಸೈಲೆಂಟ್ ಆಗಿರುವಾಗ ಇವ್ರ ಮೂಗ್ ತೋರ್ಸ್ಕೊಂಡು ಮುಂದೆ ಬರ್ಬೇಕಂದ್ರೆ ಅವರಲ್ಲಿ ಆ ಶಕ್ತಿ ಇದೆಯಾ, ಏನಾದ್ರು ಬಲ ಇದೆಯಾ? ಏನಿಲ್ಲ. ಆದ್ರೆ ಇಂದ ನನಗೊಂದು ದೊಡ್ಡ ಅನುಮಾನ ಇದೆ ಸರ್, ಇಸ್ ದಿಸ್ ಓನ್ಲಿ ಜಿಯೋ ಪಾಲಿಟಿಕ್ಸ್ ಅಥವಾ ಪರ್ಸನಲ್ ಬಿಸ್ನೆಸ್ ಹಿತಾಸಕ್ತಿಗಳು? ಟ್ರಂಪ್ ಅವರ ಖಾಸಾ ಅಳಿಯ ಹಾಗೆ ಪಾಕಿಸ್ತಾನದ ಜೊತೆ ಇರುವ ಬಿಸ್ನೆಸ್ ಡೀಲ್ಗಳು ಅದು ಇದೆಯಾ? ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಮುಂಚೆ ಬಹುಶಃ ಮೋಹನ್ ಚಿತ್ತಾಲೆ ಸರ್ ಕೂಡ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ಸರ್, ಅಮೆರಿಕ ಅಧ್ಯಕ್ಷರ ಟ್ವೀಟ್ ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಮತ್ತೊಂದು ಅಂಶ, ಈ ಸೀಸ್ಫೈರ್ ಬಗ್ಗೆ ಮಾತನಾಡುವಾಗ ವಿ ವಿಲ್ ಬಿ ಹ್ಯಾಂಗಿಂಗ್ ಅರೌಂಡ್ ಅಂತಾರೆ ಸರ್. ಅಂದ್ರೆ ನಾವೇನ್ ಯುದ್ಧ ನಿಲ್ಸಿ ಮನೆಗೆ ವಾಪಸ್ ಬರ್ತಿಲ್ಲ, ನಾವು ಇರಾನ್ ಸುತ್ತಮುತ್ತನೇ ಇರ್ತೀವಿ, ಹೆಂಗ್ ವರ್ಕ್ ಆಗುತ್ತೆ ನಾವ್ ಇದನ್ನ ನೋಡ್ತಾ ಇರ್ತೀವಿ ಅಂತಂತಾರೆ. ಇದು ಯಾವ ಸೀಸ್ ಫೈರು? ಮತ್ತೊಂದ್ ಕಡೆ ಇರಾನ್ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ? ಆರ್ ಫಿಂಗರ್ಸ್ ವಿಲ್ ಆಲ್ವೇಸ್ ಬಿ ಆನ್ ದ ಟ್ರಿಗರ್, ನಾವು ಟ್ರಿಗರ್ ಮೇಲೆ ಬೆರಳಿಟ್ಕೊಂಡೇ ಕೂತಿರ್ತೀವಿ. ಇದು ಯಾವ ಸೀಸ್ ಫೈರು, ಯಾವ ಕದನ ವಿರಾಮ? ಅಂದ್ರೆ ಯುದ್ಧದಲ್ಲಿರುವ ಎರಡೂ ಪಾರ್ಟೀಸ್ಗೂ ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ, ಆದ್ರೆ ಜಗತ್ತು ನಂಬಬೇಕು, ಹೌದು ಎಲ್ಲರೂ ವಿಶ್ವಶಾಂತಿ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ. ನೋಡಿ ಮೇಡಮ್, ನಮಸ್ಕಾರ. ಮಧ್ಯಾಹ್ನ ನಿಮ್ಮ ಚಾನಲ್ನಲ್ಲಿ ಮಾತಾಡಬೇಕಾದ್ರೆ ನಾನು ನಮ್ಮ ದಿಲ್ಲಿ ಸಲ್ತನೇತಿನ ಲಾಸ್ಟ್ ಇದ್ನಲ್ಲ, ಅವನ ಒಂದು ಕವಿತೆನ ಓದಿದ್ದೆ ನಾನು. ನ ಕಿಸಿ ಕೆ ಆಂಖ ಕಾ ನೂರ್ ಹೂಂ, ನ ಕಿಸಿ ಕೆ ದಿಲ್ ಕಾ ಕರಾರ್ ಹೂಂ,